ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ವಾಹಿನಿಯ ಈ ಸುಂದರವಾದ ಪಯಣಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು, ಒಂದು ಸುಂದರವಾದ ಕನಸನ್ನು ನನಸು ಮಾಡಿಕೊಳ್ಳಬೇಕು ಎಂಬ ಹಂಬಲದಿಂದಲೇ ಈ ಕ್ಷಣದಲ್ಲಿ ನನ್ನ ಮಾತುಗಳನ್ನು ಕೇಳುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ. ತುಂಬಾ ಜನ ಆಗಾಗ ಹೇಳುವುದನ್ನು ನಾವು ಕೇಳುತ್ತೇವೆ. ರಾತ್ರಿ ಸರಿಯಾದ ಸಮಯಕ್ಕೆ ಮಲಗಬೇಕು ಎಂದು ಎಷ್ಟೇ ಅಂದುಕೊಂಡರೂ ರಾತ್ರಿ ಹೊತ್ತು ಫೋನ್ ಬಳಸುವ ಆ ಕೆಟ್ಟ ಅಭ್ಯಾಸ ನನ್ನನ್ನು ಬಿಟ್ಟಿಲ್ಲ ಎಂದು. ನಾನು ನಿಮಗೊಂದು ಅತ್ಯಮೂಲ್ಯವಾದ ವಿಷಯವನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಯಾವ ರೀತಿಯಾಗಿ ನಾವು ಕೆಟ್ಟ ಅಭ್ಯಾಸಗಳ ದಾಸರಾಗುತ್ತೇವೋ ಮತ್ತು ಅದಕ್ಕೆ ರೂಢಿಯಾಗುತ್ತೇವೋ ಅದೇ ರೀತಿಯಾಗಿ ಏನಾದರೂ ಒಳ್ಳೆಯ ಅಭ್ಯಾಸಗಳನ್ನು ಪ್ರೀತಿಯಿಂದ ಸಾಕಿದರೆ ಆಗ ಖಂಡಿತವಾಗಿಯೂ ನಾವು ಆ ಒಳ್ಳೆಯ ಅಭ್ಯಾಸಗಳಿಗೂ ಒಗ್ಗಿಕೊಳ್ಳುತ್ತೇವೆ. ಮತ್ತು ನನ್ನನ್ನು ನಂಬಿ, ಈ ಒಳ್ಳೆಯ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ನೀವು ಕೇಳಿದ್ದೆಲ್ಲವನ್ನೂ ಪಡೆಯುವ ಹಾಗೆ ಮಾಡುತ್ತವೆ. ಈ ಹೊತ್ತಿನಲ್ಲಿ ನಾವು ಮಾತನಾಡುತ್ತಿರುವುದು ಆ 10 ಅಭ್ಯಾಸಗಳ ಬಗ್ಗೆ. ಯಾವ ಅಭ್ಯಾಸಗಳನ್ನು ಪ್ರತಿಯೊಬ್ಬ ಶ್ರೀಮಂತ ಹಾಗೂ ಯಶಸ್ವಿ ವ್ಯಕ್ತಿ ತನ್ನ ಜೀವನದಲ್ಲಿ ನಿರಂತರವಾಗಿ ಪಾಲಿಸಿ ಮುಂದೆ ಬೆಳೆಯುತ್ತಾನೋ ಆ ಅದ್ಭುತ ರಹಸ್ಯಗಳ ಬಗ್ಗೆ. ಈ ಅಭ್ಯಾಸಗಳು ನಿಮ್ಮನ್ನು ಶೂನ್ಯದಿಂದ ಮಹಾನ್ ನಾಯಕರನ್ನಾಗಿ ಮಾಡುವ, ಎಂದರೆ ಝೀರೋಯಿಂದ ಹೀರೋ ಮಾಡುವ ಅಗಾಧವಾದ ತಾಕತ್ತನ್ನು ಹೊಂದಿವೆ. ಇದು ನಿಮಗೆ ಕೇವಲ ಯಶಸ್ಸನ್ನು ಮಾತ್ರ ತಂದುಕೊಡುವುದಿಲ್ಲ, ಬದಲಾಗಿ ಜೀವನದಲ್ಲಿ ನೀವು ಏನೆಲ್ಲ ಪಡೆಯಬೇಕು ಎಂದುಕೊಂಡಿದ್ದೀರೋ ಅದನ್ನೆಲ್ಲ ಬಹಳ ಸುಲಭವಾಗಿ ನಿಮ್ಮ ಮಡಿಲಿಗೆ ಹಾಕುತ್ತದೆ. ಏನಾದರೂ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಎಂದು ಗಂಭೀರವಾಗಿ ಯೋಚಿಸುತ್ತಿದ್ದರೆ ಮಾತ್ರ ಈಗಲೇ ಈ ಮಾತುಗಳನ್ನು ಆಲಿಸಿ. ಸುಮ್ಮನೆ ಸಮಯ ಕಳೆಯುವವರು ಇಲ್ಲಿಂದ ದೂರ ಉಳಿಯಬಹುದು. ಇದನ್ನು ಕೇವಲ ಒಂದು ಸಾಧಾರಣ ವಿಡಿಯೋ ಅಥವಾ ಕಥೆಯಂತೆ ಕೇಳಿ ಮರೆಯಬೇಡಿ, ಏಕೆಂದರೆ ಈ ಮಾತುಗಳು ನಿಮ್ಮ ಇಡೀ ಜೀವನವನ್ನು ಪೂರ್ಣ ರೀತಿಯಲ್ಲಿ ಬದಲಾಯಿಸಿಡುವ ಶಕ್ತಿಯನ್ನು ಇಟ್ಟುಕೊಂಡಿವೆ. ನಾನು ನಿಮಗೆ ಯಾವ 10 ಅಭ್ಯಾಸಗಳ ಬಗ್ಗೆ ಹೇಳುತ್ತಿದ್ದೇನೋ ಅದನ್ನು ಎಂದಿಗೂ ಮರೆಯದಿರಿ, ಎಲ್ಲಾದರೂ ಬರೆದಿಟ್ಟುಕೊಳ್ಳಿ ಹಾಗೂ ಮೆಲ್ಲಮೆಲ್ಲನೆ ನಿಮ್ಮ ಜೀವನದಲ್ಲಿ ಪಾಲಿಸಲು ಶುರು ಮಾಡಿ. ಇದು ನಿಮಗೆ ಕೇವಲ ಸಫಲತೆಯನ್ನು ಮಾತ್ರ ಕೊಡುವುದಿಲ್ಲ, ಬದಲಿಗೆ ನಿಮ್ಮನ್ನು ಒಬ್ಬ ಅತ್ಯುತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಮತ್ತು ನಿಮ್ಮನ್ನು ನೋಡುವ ಜನ ನಾನು ಇವರ ತರಹನೆಯಾಗಬೇಕು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಜೀವನವನ್ನು ಬದಲಿಸುವ ಆ 10 ಅಭ್ಯಾಸಗಳಲ್ಲಿ ಮೊದಲನೇ ಅದ್ಭುತ ಅಭ್ಯಾಸವೆಂದರೆ ಮುಂಜಾನೆ ಬೇಗ ಎಚ್ಚರಗೊಳ್ಳುವುದು. ಜಗತ್ತಿನಲ್ಲಿ ನಂಬರ್ 1 ಎನಿಸಿಕೊಳ್ಳುವ ಯಾವುದಾದರೂ ಅಭ್ಯಾಸವಿದ್ದರೆ, ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿಯೂ ಪಾಲಿಸುವ ನಿಯಮವಿದ್ದರೆ ಅದು ಮುಂಜಾನೆಯ ಅಲಾರಂನ ಮೊದಲನೇ ಗಂಟೆ ಬಾರಿಸಿದ ತಕ್ಷಣವೇ ಸೋಮಾರಿತನವನ್ನು ಬದಿಗೊತ್ತಿ ಮಂಚದಿಂದ ಎದ್ದು ನಿಲ್ಲುವುದು. ಏನಾದರೂ ನೀವು ಮುಂಜಾನೆ ಮೊದಲನೇ ಬಾರಿಗೆ ಅಲಾರಂ ಸದ್ದು ಮಾಡಿದಾಗಲೇ ಮಂಚ ಬಿಟ್ಟು ಎದ್ದು ನಿಂತು ನಿಮ್ಮ ಹಾಸಿಗೆಯನ್ನು ನೀವೇ ಮಡಚಿಟ್ಟು ನಿಮ್ಮ ಇಂದಿನ ದಿನ ಅತ್ಯದ್ಭುತವಾಗಿರಲಿ ಎಂದು ಸಂಕಲ್ಪ ಮಾಡಿ ಕೆಲಸ ಮಾಡುವುದನ್ನು ಶುರು ಮಾಡಿದರೆ ಆಗ ನಂಬಿ, ಇಡೀ ದಿನದಲ್ಲಿ ಬರುವ ಯಾವುದೇ ಕಷ್ಟದ ಕೆಲಸವೂ ನಿಮಗೆ ಕಷ್ಟವೆಂದು ಅನಿಸುವುದೇ ಇಲ್ಲ. ಆ ಬೆಳಗಿನ ನಿದ್ದೆಯನ್ನು ಸೋಲಿಸುವುದಕ್ಕೆ ಎಷ್ಟೋ ಜನರಿಗೆ ಸಾಧ್ಯವಾಗುವುದಿಲ್ಲ, ಆದರೆ ನೀವು ಮುಂಜಾನೆ ಬೇಗ ಎದ್ದದ್ದು ನಿಮ್ಮಲ್ಲಿ ಎಷ್ಟೊಂದು ಅಗಾಧವಾದ ಇಚ್ಛಾಶಕ್ತಿಯಿದೆ ಎಂಬುದನ್ನು ತೋರಿಸುತ್ತದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವುದು ನಿಮಗೆ ಎಷ್ಟು ಮುಖ್ಯವಾಗಿದೆ ಎಂಬುದನ್ನು ಇದು ಜಗತ್ತಿಗೆ ಸಾರಿ ಹೇಳುತ್ತದೆ. ಬೆಳಿಗ್ಗೆ ಬೇಗ ಏಳುವುದರ ನಿಜವಾದ ಅರ್ಥವೆಂದರೆ ನಿಮಗೆ ಸಿಗುವ ಎಕ್ಸ್ಟ್ರಾ ಸಮಯ, ಎಕ್ಸ್ಟ್ರಾ ಶಕ್ತಿ ಮತ್ತು ನಿಮ್ಮ ಎಕ್ಸ್ಟ್ರಾ ಪ್ರಯತ್ನ. ಈ ಮುಂಜಾನೆಯ ಶಕ್ತಿ ನಿಮಗೆ ಜೀವನದಲ್ಲಿ ಸದಾ ಸ್ವಲ್ಪ ಹೆಚ್ಚಿನದನ್ನೇ ಎಕ್ಸ್ಟ್ರಾನೇ ಒದಗಿಸಿಕೊಡುತ್ತದೆ. ಏನಾದರೂ ನೀವು ಬೆಳಿಗ್ಗೆ ತಡವಾಗಿ ಏಳುವ ಅಭ್ಯಾಸವನ್ನು ಮಾಡಿಕೊಂಡಿದ್ದರೆ ಇಂದಿನಿಂದಲೇ ಪ್ರತಿದಿನ ನಿಮ್ಮ ಅಲಾರಂ ಅನ್ನು ಕೇವಲ 5 ನಿಮಿಷ ಬೇಗ ಇಡುತ್ತಾ ಬನ್ನಿ. ಕೆಲವೇ ದಿನಗಳಲ್ಲಿ ನೀವು ಹಿಂದಿನ ದಿನಗಳ ಹೋಲಿಕೆಯಲ್ಲಿ ಬೆಳಿಗ್ಗೆ ಬೇಗ ಎಚ್ಚರಗೊಳ್ಳುವುದನ್ನು ನೀವೇ ಕಲಿಯುತ್ತೀರಿ. ನಮ್ಮ ಪಯಣದ 2ನೇ ಹೆಜ್ಜೆ ಅಥವಾ 2ನೇ ಅಭ್ಯಾಸವೆಂದರೆ ಸದಾ ನಮ್ಮ ಗುರಿಗೋಸ್ಕರ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು. ಇದೊಂದು ಅತ್ಯಂತ ಉನ್ನತ ಮಟ್ಟದ ಟಾಪ್ ಕ್ಲಾಸ್ ಅಭ್ಯಾಸವಾಗಿದ್ದು ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯಲ್ಲೂ ಇದು ಹಾಸುಹೊಕ್ಕಾಗಿರುತ್ತದೆ. ಯಾರು ತನ್ನ ಕ್ಷೇತ್ರದ ಸರದಾರನಾಗಿರುತ್ತಾನೋ, ಅದು ಕ್ರೀಡಾಲೋಕದ ಸಚಿನ್ ಆಗಿರಲಿ ಅಥವಾ ಚಿತ್ರರಂಗದ ಯಾವುದೇ ದೊಡ್ಡ ದಿಗ್ಗಜನಾಗಿರಲಿ, ಅವರು ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುತ್ತಾರೆ. ಈ ವಿಶಾಲವಾದ ಜಗತ್ತಿನಲ್ಲಿ ನೀವು ಏನೆಲ್ಲ ಕಲಿಯುತ್ತೀರೋ ಅದು ಮುಂದೊಂದು ದಿನ ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಕೆಲಸಕ್ಕೆ ಖಂಡಿತವಾಗಿಯೂ ಬಂದೇ ಬರುತ್ತದೆ. ಯಶಸ್ವಿ ಜನರು ತಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಲು ಎಲ್ಲ ರೀತಿಯ ಹೊಸ ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತಾರೆ. ತಮ್ಮ ಗುರಿಯ ಬಗ್ಗೆ ಆ ಪ್ರತಿಯೊಂದು ಸಣ್ಣ ವಿಷಯವನ್ನು ತಿಳಿದುಕೊಳ್ಳಬೇಕು ಎಂಬ ತುಡಿತ ಅವರಲ್ಲಿರುತ್ತದೆ. ಅದು ಅವರ ಕನಸಿನ ದಾರಿಯನ್ನು ಇನ್ನಷ್ಟು ಸುಗಮಗೊಳಿಸುತ್ತದೆ. ಬದಲಿಗೆ ನೀವು ಕೇವಲ ಆನ್ಲೈನ್ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಬೇಡಿ, ಪ್ರಾಯೋಗಿಕವಾಗಿಯೂ ಸದಾ ಏನಾದರೂ ಹೊಸದನ್ನು ಕಲಿಯಿರಿ. ಈ ಜಗತ್ತಿನಲ್ಲಿ ಜ್ಞಾನದ ಯಾವುದೇ ಕೊರತೆಯಿಲ್ಲ, ಅಪಾರವಾದ ಜ್ಞಾನ ಭಂಡಾರವೇ ನಮ್ಮ ಮುಂದಿದೆ. ಆದರೆ ನೀವು ಯಾವ ಕ್ಷೇತ್ರದ ಸರದಾರರಾಗಬೇಕು ಎಂದು ಕನಸು ಕಂಡಿದ್ದೀರೋ ಆ ಕ್ಷೇತ್ರದ ಬಗ್ಗೆ ಸದಾ ಹೊಸ ವಿಷಯಗಳನ್ನು ಅರಿಯುವುದಕ್ಕೆ ತಯಾರಾಗಿರಿ. ಬಹುಶಃ ನೀವು ಕಲಿಯುವ ಯಾವುದಾದರೂ ಒಂದು ಹೊಸ ವಿಷಯ ನೀವು ಯೋಚನೆ ಕೂಡ ಮಾಡಲು ಅಸಾಧ್ಯವಾದಷ್ಟು ದೊಡ್ಡ ಯಶಸ್ಸನ್ನು ನಿಮಗೆ ತಂದುಕೊಡಬಹುದು. ಆದರೆ ಈ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ನೀವು ಸದಾ ಒಂದು ಮುಗ್ಧ ಮಗುವಿನಂತೆ ಕುತೂಹಲದಿಂದ ಕಲಿಯಬೇಕಾಗುತ್ತದೆ.
ಮುಂದೆ ಸಾಗುತ್ತಾ ಮೂರನೇ ಅಭ್ಯಾಸವನ್ನು ಗಮನಿಸೋಣ. ಅದೇ ಕಡಿಮೆ ಮಾತನಾಡುವುದು ಮತ್ತು ಜಾಸ್ತಿ ಕೇಳಿಸಿಕೊಳ್ಳುವುದು. ಆ ಭಗವಂತ ನಮಗೆಲ್ಲರಿಗೂ 2 ಕಿವಿ ಮತ್ತು ಕೇವಲ 1 ಬಾಯಿಯನ್ನು ಕೊಟ್ಟಿದ್ದಾನೆ. ಇದರ ಹಿಂದಿನ ಅರ್ಥವೇನು ಗೊತ್ತೇ? ಮೊದಲು ಶಾಂತವಾಗಿ ಕೇಳಿಸಿಕೊಂಡು ನಂತರ ಆ ಪರಿಸ್ಥಿತಿಗೆ ತಕ್ಕ ಹಾಗೆ ಮಾತನಾಡುವುದು. ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಳ್ಳುವವರು ಎಂದಿಗೂ ನಷ್ಟದಲ್ಲಿ ಇರುವುದಿಲ್ಲ. ಆಲಿಸುವ ಗುಣ ಇರುವವರಿಗೆ ಸದಾ ಏನಾದರೂ ಹೊಸದನ್ನು ಎಕ್ಸ್ಟ್ರಾ ಕಲಿಯುವುದಕ್ಕೆ ಸಿಗುತ್ತಲೇ ಇರುತ್ತದೆ. ಕಡಿಮೆ ಮಾತನಾಡುವುದರ ಅರ್ಥ ನಿಮ್ಮ ಅಮೂಲ್ಯವಾದ ಎನರ್ಜಿ ಅಥವಾ ಶಕ್ತಿಯನ್ನು ವ್ಯರ್ಥ ಮಾಡದಿರುವುದು, ಜನರಿಗೆ ನಿಮ್ಮ ಬಗ್ಗೆ ಮಾತನಾಡುವ ಅವಕಾಶವನ್ನು ಕಡಿಮೆ ಕೊಡುವುದು ಮತ್ತು ಇತರರ ಮುಂದೆ ನೀವು ದುರ್ಬಲರಾಗದೇ ಇರುವುದು. ಇದರಿಂದ ಜಗಳಗಳು ಕಡಿಮೆಯಾಗುತ್ತವೆ, ಮನಸ್ಸು ಪ್ರಶಾಂತವಾಗಿರುತ್ತದೆ. ಕಡಿಮೆ ಹೇಳುವವರು ಮತ್ತು ಜಾಸ್ತಿ ಕೇಳಿಸಿಕೊಳ್ಳುವ ಜನರು ಜೀವನದಲ್ಲಿ ತುಂಬಾ ಲಾಭದಲ್ಲಿರುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುತ್ತಾನೋ ಆಗ ಅವನ ಯೋಚಿಸುವ ಶಕ್ತಿ ತುಂಬಾ ಜಾಸ್ತಿಯಾಗುತ್ತದೆ. ಯಾರು ಮೌನವನ್ನು ಪ್ರೀತಿಸುತ್ತಾನೋ ಅವನು ತನ್ನ ಅಂತರಾಳದ ಜೊತೆ ಅತಿ ಹೆಚ್ಚು ಕನೆಕ್ಟೆಡ್ ಆಗಿರುತ್ತಾನೆ. ಅವನ ಒಳಗಿನ ವಿಚಾರಗಳು ಎಷ್ಟು ಪವರ್ಫುಲ್ ಆಗಿರುತ್ತವೆ ಎಂದರೆ ಅವನು ಎಂತಹ ಕಷ್ಟಕರ ಕೆಲಸವನ್ನಾದರೂ ತನ್ನ ಮಂಡಿಯ ಕೆಳಗೆ ಬರುವ ಹಾಗೆ, ಅಂದರೆ ಸುಲಭವಾಗಿ ಸೋಲಿಸುವ ಹಾಗೆ ಮಾಡಬಲ್ಲನು. ನಮ್ಮ 4ನೇ ಅಭ್ಯಾಸವು ಅತ್ಯಂತ ಕಠಿಣವಾದರೂ ಅಷ್ಟೇ ಮುಖ್ಯವಾದದ್ದು. ಅದೇ ಜನರಿಗೆ ಆಗಲ್ಲ ಅಥವಾ ಇಲ್ಲ ಎಂದು ಹೇಳುವುದನ್ನು ಕಲಿಯುವುದು ಮತ್ತು ಬೇಡವಾದದ್ದನ್ನು ಕಡೆಗಣಿಸುವುದನ್ನು ಕಲಿಯುವುದು. ನಾವೇನು ಕೀಲುಗೊಂಬೆಗಳಲ್ಲ, ಪ್ರತಿಯೊಬ್ಬರ ಎಲ್ಲಾ ಮಾತಿಗೂ ಹೂಂ ಅಣ್ಣ ಹೌದು ಸರ್ ಎಂದು ತಲೆ ಅಲ್ಲಾಡಿಸುತ್ತಾ ಇರುವುದಕ್ಕೆ. ನಾನೊಬ್ಬ ಭಿನ್ನವಾದ ವ್ಯಕ್ತಿ, ನನ್ನ ಕನಸುಗಳು ಬೇರೆ ಇವೆ, ಅದಕ್ಕೆ ತಕ್ಕಂತೆ ನನ್ನ ನಿಯಮಗಳು ಕೂಡ ಬೇರೆಯೇ ಇವೆ, ನನ್ನ ಗುರಿ ಬೇರೆಯಾಗಿದೆ, ಆದ್ದರಿಂದ ನಾನು ನಡೆಯುವ ರಸ್ತೆಯೂ ಬೇರೆಯೇ ಆಗಿರುತ್ತದೆ. ಏನಾದರೂ ಒಂದು ವಿಷಯ ನನಗೆ ಇಷ್ಟವಾಗುವುದಿಲ್ಲ ಎಂದರೆ ಅದು ಆಗಲ್ಲ, ಮಾತು ಮುಗೀತು. ಜನರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ನಾನು ಈ ಜಗತ್ತಿನ ಸಾಮಾನ್ಯ ಜನರಿಗಿಂತ ವಿಭಿನ್ನವಾದ ವ್ಯಕ್ತಿ ಮತ್ತು ನನಗೆ ಆಗಲ್ಲ ಎಂದು ಹೇಳುವ ಪೂರ್ಣ ಹಕ್ಕು ನನಗಿದೆ. ಯಾವುದೆಲ್ಲ ನನ್ನ ಕನಸಿಗೆ ಮತ್ತು ನನ್ನ ಗುರಿಗೆ ಅಡ್ಡಿಯಾಗುತ್ತದೆಯೋ ಅದನ್ನೆಲ್ಲ ನಾನು ನಿರಾಕರಿಸುತ್ತೇನೆ. ಏನಾದರೂ ನಿಮ್ಮ ಸ್ನೇಹಿತರ ಜೊತೆ ಊರು ಸುತ್ತುವುದಕ್ಕೆ ನಿಮಗೆ ಮನಸ್ಸಿಲ್ಲ ಎಂದರೆ ಆಗ ಧೈರ್ಯವಾಗಿ ಆಗಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಏನಾದರೂ ನೀವು ಡಾಕ್ಟರ್ ಆಗುವ ಬದಲು ದೇಶ ಕಾಯುವ ಸೈನಿಕನಾಗಬೇಕು ಎಂದು ಕನಸು ಕಂಡಿದ್ದರೆ ಆಗ ಇತರರ ಒತ್ತಾಯಕ್ಕೆ ಆಗಲ್ಲ ಎಂದು ಹೇಳುವುದನ್ನು ರೂಢಿಸಿಕೊಳ್ಳಿ. ನನಗೆ ಡಾಕ್ಟರ್ ಆಗಲು ಇಷ್ಟವಿಲ್ಲ, ಸೈನಿಕನೇ ಆಗಬೇಕು ಎಂಬ ನಿಮ್ಮ ನಿರ್ಧಾರದ ಮುಂದೆ ಬೇರೆಯವರ ಬಲವಂತ ತುಂಬಾ ದಿನಗಳವರೆಗೆ ನಡೆಯುವುದಿಲ್ಲ ಮತ್ತು ಆ ಬಲವಂತದ ದಾರಿಯಲ್ಲಿ ಹೋದರೆ ನಿಮಗೆ ಏನೂ ಸಿಗುವುದೂ ಇಲ್ಲ. ಬೇಡವಾದದ್ದನ್ನು ಕಡೆಗಣಿಸುವುದನ್ನು ಕಲಿಯಿರಿ, ಏಕೆಂದರೆ ಕಡೆಗಣಿಸುವುದರಿಂದ ನೀವು ಇತರರ ದೃಷ್ಟಿಯಲ್ಲಿ ಕೆಲವು ಸಮಯದವರೆಗೆ ತಪ್ಪಾಗಿ ಕಾಣಬಹುದು, ಆದರೆ ನಿಮ್ಮ ಆತ್ಮಸಾಕ್ಷಿಯ ದೃಷ್ಟಿಯಲ್ಲಿ ಮತ್ತು ಮುಂದೆ ಬರುವ ನಾಳೆಯ ಉಜ್ವಲ ಭವಿಷ್ಯದಲ್ಲಿ ನೀವು ಯಾವತ್ತೂ ತಪ್ಪಾಗಿ ಅಥವಾ ಕೆಟ್ಟವರಾಗಿ ಕಾಣುವುದಿಲ್ಲ. ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ನಮ್ಮ 5ನೇ ಅಭ್ಯಾಸ ಇದೆ, ಜೀವನದಲ್ಲಿ ತುಂಬಾ ಅದ್ಭುತವಾಗಿ ರಿಸ್ಕ್ ಅಥವಾ ಸವಾಲುಗಳನ್ನು ತೆಗೆದುಕೊಳ್ಳುವುದನ್ನು ಕಲಿಯುವುದು. ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಿಸ್ಕ್ ಏನಪ್ಪಾ ಅಂದರೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳದೇ ಇರುವುದು. ಏನಾದರೂ ನೀವು ರಿಸ್ಕ್ ತೆಗೆದುಕೊಳ್ಳುತ್ತಿಲ್ಲ ಎಂದರೆ ಆಗ ನೀವು ನಿಮ್ಮ ಜೀವನವನ್ನು ಹಾಳು ಮಾಡುವ ಅಥವಾ ಯಾವಾಗಲೂ ಇದ್ದಲ್ಲಿಯೇ ತಗಲಾಕಿಕೊಳ್ಳುವ ಬಹುದೊಡ್ಡ ಅಪಾಯಕ್ಕೆ ಸಿಲುಕಿದ್ದೀರಿ ಎಂದರ್ಥ. ಎಲ್ಲಿ ಈಗ ನೀವಿದ್ದೀರೋ, ಇವತ್ತು ನೀವು ಎಲ್ಲಿದ್ದೀರೋ ಅದೇ ನಿಮಗೆ ಅತಿ ದೊಡ್ಡ ರಿಸ್ಕ್ ಆಗಿದೆ. ಇದೇ ಸರಿಯಾದ ಸಮಯ ನಿಮ್ಮ ಮನಸ್ಸಿನಿಂದ ರಿಸ್ಕ್ ತೆಗೆದುಕೊಳ್ಳುವ ಆ ಭಯವನ್ನು ಕಿತ್ತುಹಾಕಿ. ಜನರು ನಮ್ಮನ್ನು ನೋಡಿ ನಗುತ್ತಾರೆ, ತಮಾಷೆ ಮಾಡುತ್ತಾರೆ, ನಮ್ಮ ಸಮಯ ಹಾಳಾಗುತ್ತದೆ, ನಮ್ಮ ಹಣ ವೇಸ್ಟ್ ಆಗುತ್ತದೆ ಎಂಬ ಈ ಎಲ್ಲ ಭಯಗಳನ್ನು ಬಿಡಿ. ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಸಾವಿನ ತನಕ ಕೇವಲ 3ರ ಅವಶ್ಯಕತೆ ಮಾತ್ರ ಇದೆ. ಹೌದು, ಕೇವಲ 3 ವಿಷಯಗಳ ಅವಶ್ಯಕತೆ ಇದೆ. ಅದುವೇ ಊಟ, ಬಟ್ಟೆ ಮತ್ತು ವಾಸಿಸಲು ಒಂದು ಮನೆ. ಇದನ್ನು ಪಡೆಯುವುದು ಯಾವ ಕಷ್ಟದ ಮಾತೂ ಅಲ್ಲ. ಇದನ್ನು ಬಿಟ್ಟು ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ನಿಮ್ಮ ಬಳಿ ಇರುವ ಎಕ್ಸ್ಟ್ರಾ ಸೌಲಭ್ಯಗಳಷ್ಟೇ. ಇದನ್ನೇನಾದರೂ ನೀವು ಕಳೆದುಕೊಂಡರೆ ಮುದುಕರಾಗಿ ಸಾವಿನ ಬಾಗಿಲನ್ನಂತೂ ಹೇಗೂ ತಲುಪಿಯೇ ತಲುಪುತ್ತೀರಿ. ಆದರೆ ನಮ್ಮ ಮನುಷ್ಯ ಜನ್ಮದ ನಿಜವಾದ ಉದ್ದೇಶ ಕೇವಲ ಸುರಕ್ಷಿತವಾಗಿ ಬದುಕಿದ್ದು ಸಾವಿನ ಬಾಗಿಲ ತನಕ ತಲುಪುವುದಲ್ಲ. ಬದಲಿಗೆ ಒಬ್ಬ ನಿಜವಾದ ಮಹಾನ್ ಯೋಧನ ರೀತಿ ಪ್ರತಿಯೊಂದು ಕಷ್ಟಗಳನ್ನು ಧೂಳೀಪಟ ಮಾಡಿ ಎಲ್ಲಾ ತರಹದ ರಿಸ್ಕ್ ತೆಗೆದುಕೊಂಡು ಒಬ್ಬ ಅದ್ಭುತವಾದ ವಿಜಯಶಾಲಿ ಕಿರೀಟವನ್ನು ಧರಿಸಿ ಮುದುಕನಾಗಿ ಸಾವಿನ ಬಾಗಿಲ ಹತ್ತಿರ ತಲುಪುವುದು. ಜೀವನದಲ್ಲಿ ರಿಸ್ಕ್ ತಗೋಬೇಕು, ರಿಸ್ಕ್ ತೆಗೆದುಕೊಳ್ಳುವುದನ್ನು ಕಲಿಯಿರಿ. ನೀವು ರಿಸ್ಕ್ ತೆಗೆದುಕೊಂಡಿರುವುದರ ಮೇಲೆ ಯಾವತ್ತೂ ಪಶ್ಚಾತ್ತಾಪ ಪಡುವುದಿಲ್ಲ. ಆದರೆ ಏನಾದರೂ ರಿಸ್ಕ್ ತೆಗೆದುಕೊಳ್ಳಲಿಲ್ಲ ಎಂದರೆ ಆಗ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡುವ ಆ ಸಮಯ ಬಂದೇ ಬರುತ್ತದೆ. ಯಾವಾಗ ನೀವು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುತ್ತೀರಾ ಮತ್ತು ಮೂಗಿಗೆ ಆಕ್ಸಿಜನ್ ಪೈಪ್ ಹಾಕಿರುತ್ತಾರೋ ಆಗ ಆ ಪಶ್ಚಾತ್ತಾಪ ನಿಮ್ಮನ್ನು ಕಾಡುತ್ತದೆ. ಇನ್ನು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ 6ನೇ ಅಭ್ಯಾಸವೆಂದರೆ ಆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡುವುದು.
ಯಾರು ಆ ವ್ಯಕ್ತಿ? ಯಾರ ಜೊತೆ ನೀವು ನಿಮ್ಮ ಮುಂದಿನ 60 ವರ್ಷಗಳ ಕಾಲ ಬಾಳುತ್ತಿದ್ದೀರೋ ಆ ವ್ಯಕ್ತಿ ಬೇರಾರೂ ಅಲ್ಲ, ಸಾಕ್ಷಾತ್ ನೀವೇ ಆಗಿದ್ದೀರಿ. ನೀವೇ ನಿಮಗೋಸ್ಕರ ಎಷ್ಟು ಸಮಯವನ್ನು ಮೀಸಲಿಡುತ್ತೀರಾ? ನೀವು ನಿಮ್ಮ ಕಳೆದು ಹೋದ ಗತಕಾಲದ ಬಗ್ಗೆ ಎಷ್ಟು ಯೋಚನೆ ಮಾಡುತ್ತೀರಾ? ನಿಮ್ಮ ಪ್ರಸ್ತುತ ದಿನಗಳನ್ನು ನಿರ್ವಹಣೆ ಮಾಡುವುದರ ಬಗ್ಗೆ ಎಷ್ಟು ಯೋಚಿಸುತ್ತೀರಾ? ಮತ್ತು ಭವಿಷ್ಯದಲ್ಲಿ ಏನಾಗುತ್ತದೆಯೋ ಅದರ ಬಗ್ಗೆ ಎಷ್ಟು ಚಿಂತಿಸುತ್ತೀರಾ? ಇಡೀ ದಿನದಲ್ಲಿ ಕೇವಲ 10 ನಿಮಿಷಗಳ ಕಾಲ ಎಲ್ಲಾದರೂ ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಬಗ್ಗೆ ನೀವು ಯೋಚಿಸುತ್ತೀರಾ? ನಿಮ್ಮ ಲೈಫ್ ಅಲ್ಲಿ ಏನು ನಡೆಯುತ್ತಿದೆ? ನೀವು ಎಲ್ಲಿಂದ ಬಂದಿದ್ದೀರಿ ಈಗ? ನೀವು ಎಲ್ಲಿದ್ದೀರಾ? ಮತ್ತು ನೀವು ಮುಂದೆ ಎಲ್ಲಿಗೆ ಹೋಗಬೇಕು ಎಂಬುದನ್ನು ವಿಮರ್ಶೆ ಮಾಡಿಕೊಳ್ಳಿ. ಇವತ್ತು ನಿಮ್ಮೆಲ್ಲರಿಗಿಂತ ದೊಡ್ಡ ಅವಶ್ಯಕತೆ ಮತ್ತು ಎಲ್ಲಕ್ಕಿಂತ ದೊಡ್ಡ ಸವಾಲುಗಳು ಯಾವುವು? ನಿಮ್ಮನ್ನು ನೀವು ಬಿಟ್ಟರೆ ಬೇರೆ ಯಾವುದೇ ವ್ಯಕ್ತಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ಏನಾದರೂ ನಿಮ್ಮನ್ನು ಒಬ್ಬ ವ್ಯಕ್ತಿ ಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಎಂದರೆ ಈಗ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಭಾವನೆಗಳನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅನುಭವಿಸುವುದಕ್ಕೆ ಆಗುವುದಿಲ್ಲ. ಅದು ಕೇವಲ ನೀವು, ನಿಮ್ಮ ವಿಚಾರಗಳು ಮತ್ತು ನಿಮ್ಮ ಆಟಿಟ್ಯೂಡ್ ಮಾತ್ರ ಸದಾ ನಿಮ್ಮ ಜೊತೆಯೇ ಇರುತ್ತದೆ. ನಿಮಗೆ ನೀವು ಪ್ರತಿದಿನ ಕೇವಲ 10 ನಿಮಿಷ ಕೊಡಿ. ಆ 10 ನಿಮಿಷದಲ್ಲಿ ಬೇರೆ ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಇರಬಾರದು ಮತ್ತು ನಿಮ್ಮ ಕೈಯಲ್ಲಿ ಯಾವುದೇ ಕೆಲಸ ಅಥವಾ ಸ್ಮಾರ್ಟ್ ಫೋನ್ ಇರಬಾರದು. ಆ ಸಮಯದಲ್ಲಿ ಏನಾದರೂ ಇದ್ದರೆ ಅದು ಕೇವಲ ನೀವು ಮತ್ತು ನಿಮ್ಮ ಆಳವಾದ ವಿಚಾರಗಳು ಮಾತ್ರ. ಆ ಸಮಯ ನೀವು ಪೂರ್ತಿ ಒಂಟಿಯಾಗಿರಿ ಮತ್ತು ಕೇವಲ ನಿಮ್ಮಿಂದ ನಿಮ್ಮ ಜೊತೆ ಮಾತ್ರ ಮಾತನಾಡಿ. ನಿಮ್ಮ ಲೈಫ್ ಬಗ್ಗೆ ಹೇಗಿದ್ದೀಯಾ ನನ್ನ ಪ್ರೀತಿಯ ಜೀವವೇ? ನಿನಗೆ ಏನು ಬೇಕು ನೀನು ಹೇಳು, ನಾನು ಈ ದಿನ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಪ್ರೀತಿಯಿಂದ ಸಂವಾದ ನಡೆಸಿ. ನಮ್ಮ 7ನೇ ಅಭ್ಯಾಸ ಇದೆ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದನ್ನು ಕಲಿಯುವುದು. ಸ್ವಲ್ಪ ಯೋಚಿಸಿ, ಈ ರೀತಿ ಎಷ್ಟು ಕೆಲಸಗಳಿವೆ ಅದನ್ನು ನೀವು ಇವತ್ತಿನ ತನಕ ನಿರ್ಧಾರ ಮಾಡದೆ ಪೆಂಡಿಂಗ್ ಬಿಟ್ಟಿದ್ದೀರಿ? ಈ ರೀತಿ ಎಷ್ಟು ಡಿಸಿಷನ್ಗಳಿವೆ ಅದನ್ನು ನೀವು ಇವತ್ತು ನಿರ್ಧರಿಸುವುದು ತುಂಬಾ ಮುಖ್ಯವಾಗಿದೆ. ಆದರೆ ನೀವು ಅದನ್ನು ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುತ್ತಿಲ್ಲ, ಡಿಸಿಷನ್ ತೆಗೆದುಕೊಳ್ಳುವುದಕ್ಕೆ ಹಿಂದೇಟು ಹಾಕುತ್ತಿದ್ದೀರಿ. ನೀವು ಆ ಸಂಬಂಧದಲ್ಲಿ ಇರಬೇಕೋ ಅಥವಾ ಬೇಡವೋ, ನೀವು ಆ ಕೆಲಸವನ್ನು ಬಿಡಬೇಕೋ ಅಥವಾ ಬಿಡಬಾರದೋ ಎಂದು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ. ನೀವು ವಿಜ್ಞಾನ ಕಲಿಯಬೇಕೋ, ಲೆಕ್ಕಾಚಾರ ಮಾಡಬೇಕೋ ಅಥವಾ ಬೇರೆ ಯಾವುದಾದರೂ ವೃತ್ತಿ ಮಾಡಬೇಕು? ನೀವು ಪೈಲಟ್ ಆಗಬೇಕಾ ಅಥವಾ IAS ಆಫೀಸರ್ ಆಗಬೇಕಾ? ಹೀಗೆ ಎಲ್ಲದಕ್ಕೂ ಮೊದಲು ಗಟ್ಟಿಯಾದ ಡಿಸಿಷನ್ ತೆಗೆದುಕೊಳ್ಳುವುದನ್ನು ಕಲಿಯಿರಿ. ಡಿಸಿಷನ್ ತೆಗೆದುಕೊಳ್ಳದೆ ಹಾಗೆ ಸುಮ್ಮನೆ ಇರುವುದಕ್ಕಿಂತ ತುಂಬಾ ಒಳ್ಳೆಯ ವಿಚಾರವೆಂದರೆ ನೀವು ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡು ಅದನ್ನು ಸರಿಯಾಗಿ ಸಾಬೀತುಪಡಿಸುವ ಪ್ರಯತ್ನ ಮಾಡುವುದು. ಯಾವಾಗ ನೀವು ಒಂದು ಸರಿ ಡಿಸಿಷನ್ ತೆಗೆದುಕೊಂಡಿರಲ್ಲೋ ಆಗ ಅದರ ನಂತರ ತಕ್ಷಣವೇ ಆಕ್ಷನ್ ಅಥವಾ ಕಾರ್ಯರೂಪಕ್ಕೆ ಬರಬೇಕು. ಜಗತ್ತಿನಲ್ಲಿ ಎಷ್ಟೆಲ್ಲ ಸೂಪರ್ ಸಕ್ಸಸ್ಫುಲ್ ವ್ಯಕ್ತಿಗಳಿದ್ದಾರಲ್ಲ, ಅವರು ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಆಕ್ಷನ್ ತೆಗೆದುಕೊಳ್ಳುವ ಮಧ್ಯದ ಆ ಸಮಯದ ಅಂತರ ಏನಿರುತ್ತದೆಯೋ ಅದು ಬಹುತೇಕ 0 ಆಗಿರುತ್ತದೆ. ಏನಾದರೂ ನೀವು ರಾತ್ರಿ 10 ಗಂಟೆಗೆ ಯಾವುದಾದರೂ ಡಿಸಿಷನ್ ತೆಗೆದುಕೊಂಡಿದ್ದರೆ, ನೀವು ಯಾವುದಾದರೂ ಪ್ಲಾನ್ ಮಾಡಿದ್ದರೆ, ಈ ಕೆಲಸ ಮಾಡೋಣ ಎಂದು ನಿಶ್ಚಯಿಸಿದ್ದರೆ, ಆಗ 10 ಗಂಟೆಯ ಮೇಲೆ 1 ನಿಮಿಷದಲ್ಲಿ ನಿಮ್ಮ ಆಕ್ಷನ್ ಆ ಡಿಸಿಷನ್ಗೆ ಸಪೋರ್ಟ್ ಮಾಡುತ್ತಾ ಕಾಣಬೇಕು. ನಮ್ಮ ಜೀವನವನ್ನು ಬದಲಿಸುವ 8ನೇ ಅಭ್ಯಾಸವೆಂದರೆ ಸಮಯವನ್ನು ಸರಿಯಾದ ಕೆಲಸಕ್ಕೆ ಬಳಸಿಕೊಳ್ಳುವುದನ್ನು ಕಲಿಯುವುದು. ಸಮಯ ಎಂಬುದು ಒಂದು ರೀತಿಯಲ್ಲಿ ಕರಗುವ ಬ್ಯಾಲೆನ್ಸ್ ಇದ್ದ ಹಾಗೆ, ಅದು ಯಾವಾಗಲೂ ಕಡಿಮೆಯಾಗುತ್ತಲೇ ಇರುತ್ತದೆ ಮತ್ತು ಅದು ಹಾಗೆಯೇ ಆಗುವುದು ನಿಸರ್ಗದ ನಿಯಮ. ಸಮಯದ ಮೇಲೆ ಹೊರಗಿನ ಯಾವುದೇ ವಸ್ತುವಿನ ಪ್ರಭಾವ ಬೀಳುವುದಿಲ್ಲ. ಸಮಯನೇ ಒಂದು ಪ್ಯಾರಾಮೀಟರ್, ಅದರ ಜೊತೆ ನೀವು ಓಡಬಹುದು, ಆದರೆ ಅದರ ಹಿಂದೆ ಇರುವುದಕ್ಕೆ ಆಗುವುದಿಲ್ಲ ಅಥವಾ ಅದರ ಮುಂದೆ ಓಡಿ ಹೋಗುವುದಕ್ಕೂ ಆಗುವುದಿಲ್ಲ. ಇವತ್ತು ಏನೆಲ್ಲ ನಿಮ್ಮ ಜೀವನದಲ್ಲಿ ನಡೆಯುತ್ತಿದೆಯೋ ಅದನ್ನು ನೀವು ಧೈರ್ಯದಿಂದ ಎದುರಿಸಲೇಬೇಕಾಗುತ್ತದೆ. ಸಮಯದ ಜೊತೆ ಹೆಜ್ಜೆ ಹಾಕಿ ನಡೆಯುವುದನ್ನು ಕಲಿಯಿರಿ ಮತ್ತು ಇವತ್ತಿನ ಸಮಯದಲ್ಲಿ ನಿಮ್ಮೆಲ್ಲರಿಗಿಂತ ಇಂಪಾರ್ಟೆಂಟ್ ಕೆಲಸವನ್ನು ಮಾಡುತ್ತಾ ನೀವು ಮುನ್ನಡೆಯುತ್ತಿರಬೇಕು. ಸಮಯದ ರಥದಲ್ಲಿ ಏನಾದರೂ ಒಂದು ಸರಿ ನೀವು ಹಿಂದೆ ಉಳಿದರೆ ಆಗ ಎಷ್ಟೇ ವೇಗವಾಗಿ ಓಡಿ ರೇಸ್ ಮಾಡಿದರೂ ಆ ಮೊದಲಿನ ಸ್ಥಾನ ಯಾವತ್ತೂ ಸಿಗುವುದಿಲ್ಲ. ನೋಡಿ, ಯಾರು ಸೋಮಾರಿಯಾಗಿ ಮಲಗಿದ್ದಾನೋ ಅವನು ಖಂಡಿತವಾಗಿಯೂ ಏನನ್ನಾದರೂ ಕಳೆದುಕೊಳ್ಳುತ್ತಿದ್ದಾನೆ ಮತ್ತು ಯಾರು ಎಚ್ಚೆತ್ತುಕೊಂಡಿದ್ದಾನೋ ಅವನು ಓಡುತ್ತಿದ್ದಾನೆ, ಏನನ್ನಾದರೂ ಪಡೆದುಕೊಳ್ಳುತ್ತಿದ್ದಾನೆ. ನಾವೆಲ್ಲ ಯಾವಾಗ ಓಡುತ್ತೇವೋ ಆಗ ನಮ್ಮ ಲೈಫ್ ಟೈಮರ್ ಅನ್ನು ಮೇಲಿರುವ ಆ ಭಗವಂತ ಸ್ಟಾರ್ಟ್ ಮಾಡುತ್ತಾನೆ ಮತ್ತು ಆ ದಿನದಿಂದ ನಮ್ಮ ಸಮಯದ ಲೆಕ್ಕ ಹಿಂದಿನಿಂದ ಶುರುವಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಅಮೂಲ್ಯವಾದ ಸಮಯವನ್ನು ಹಾಗೆ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಜೀವನವನ್ನು ಬದಲಿಸುವ 9ನೇ ಅಭ್ಯಾಸ ಇದೆ, ಬೇಡದೇ ಇರೋ ವಿಷಯಗಳಿಗೆ ಮುಖ ತಿರುಗಿಸುವುದನ್ನು ಕಲಿಯುವುದು. ಸ್ವಲ್ಪ ಯೋಚಿಸಿ, ಇವತ್ತು ಬೆಳಿಗ್ಗೆಯಿಂದ ಎಷ್ಟು ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬಂತು? ಏನಾದರೂ ನೀವು ಪದೇ ಪದೇ ಆ ನೋಟಿಫಿಕೇಶನ್ಗಳನ್ನು ಸ್ವೈಪ್ ಮಾಡಬೇಕು ಎಂದುಕೊಂಡಿದ್ದರೆ ಅದಕ್ಕಿಂತ ಒಳ್ಳೆಯದು ನೀವು ಆಪ್ ನೋಟಿಫಿಕೇಶನ್ ಸೆಟ್ಟಿಂಗ್ಗೆ ಹೋಗಿ ಅದನ್ನು ಪೂರ್ಣ ರೀತಿಯಾಗಿ ಬ್ಲಾಕ್ ಮಾಡುವುದು. ಅಥವಾ ಏನಾದರೂ ಆ ಆಪ್ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಎಂದರೆ ಆಗ ಅದನ್ನು ನಿಮ್ಮ ಮೊಬೈಲ್ನಿಂದ ಶಾಶ್ವತವಾಗಿ ಅನ್ಇನ್ಸ್ಟಾಲ್ ಮಾಡುವುದು.
ಏನಾದರೂ ನಿಮಗೆ ಒಂದು ಗ್ರೂಪ್ನಲ್ಲಿ ಮಜಾ ಬರುತ್ತಿಲ್ಲ, ಅದು ನಿಮಗೆ ಉಪಯೋಗವಿಲ್ಲ ಎಂದರೆ ಆಗ ಆ ಗುಂಪನ್ನು ಬಿಡುವುದೇ ಒಳ್ಳೆಯದು. ಅದು ನಿಮ್ಮ ಸ್ನೇಹಿತರ ಗುಂಪೇ ಆಗಿರಲಿ ಅಥವಾ ಯಾವುದೇ ಮೆಸೇಜ್ ಗ್ರೂಪ್ ಆಗಿರಲಿ. ಏನಾದರೂ ನಿಮಗೆ ನಿಮ್ಮ ಗುರಿಯ ಕೆಲಸ ಮಾಡಲು ಮನಸ್ಸಾಗುತ್ತಿದ್ದರೆ ಮತ್ತು ನಿಮ್ಮ ಬಳಿ ಒಂದು ಅದ್ಭುತವಾದ ಐಡಿಯಾ ಇದ್ದರೆ ಆಗ ಸರಿಯಾದ ಬ್ಯಾಕಪ್ ಪ್ಲಾನ್ ಮಾಡಿ ನಿಮ್ಮ ಆ ಯಾಂತ್ರಿಕವಾದ 9ರಿಂದ 5ರ ಕೆಲಸವನ್ನು ಬಿಡಿ ಮತ್ತು ನಿಮ್ಮ ಕನಸಿನ ಮೇಲೆ ತಕ್ಷಣವೇ ಕೆಲಸ ಮಾಡುವುದನ್ನು ಶುರು ಮಾಡಿ. ನೀವೇನಾದರೂ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಏಕಾಗ್ರತೆ ಅಥವಾ ಕಾನ್ಸಂಟ್ರೇಷನ್ ಮಾಡಬೇಕು ಎಂದುಕೊಂಡಿದ್ದರೆ ಆಗ ನಿಮ್ಮ ಗಮನವನ್ನು ಭಂಗ ಮಾಡುವ ಡಿಸ್ಟ್ರಾಕ್ಷನ್ ಅನ್ನು ನಿಮ್ಮಿಂದ ತೆಗೆಯಲೇಬೇಕಾಗುತ್ತದೆ. ಲೈಫ್ ಮೀನ್ಸ್ ಡಿಸ್ಟ್ರಾಕ್ಷನ್ ಇಲ್ಲದಿರುವುದೇ ನಿಜವಾದ ಕಾನ್ಸಂಟ್ರೇಷನ್. ಎಷ್ಟೆಲ್ಲ ಬೇಡದ ತಲೆನೋವುಗಳನ್ನು ನೀವು ಸುಮ್ಮನೆ ಸಾಕಿಟ್ಟುಕೊಂಡಿದ್ದೀರಲ್ಲ, ಅದನ್ನೆಲ್ಲ ಇಂದೇ ತೆಗೆದು ಬಿಸಾಕಿ. ಏಕೆಂದರೆ ಆ ಬೇಡದ ಗದ್ದಲದಲ್ಲಿ ಬೆರೆತು ಹೋಗಿ ನಿಮ್ಮ ಸುಂದರವಾದ ಕನಸುಗಳು ಕೇವಲ ಕನಸಾಗಿಯೇ ಉಳಿದುಬಿಡುವ ಅಪಾಯವಿದೆ. ನಿಮ್ಮ ಜೀವನವನ್ನು ಬದಲಿಸುವ ಆ 10ನೇ ಅಭ್ಯಾಸ ಇದೆ. ಕಷ್ಟಪಟ್ಟು ಹಣ ಸಂಪಾದಿಸಿ, ಅದನ್ನು ಉಳಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ಆ ಹಣವನ್ನು ಯಾವತ್ತೂ ವೇಸ್ಟ್ ಮಾಡಬೇಡಿ. ಒಮ್ಮೆ ನಿಮ್ಮ ಕೋಣೆಯಲ್ಲಿ ಕಣ್ಣಿಟ್ಟು ನೋಡಿ, ಈ ರೀತಿ ಎಷ್ಟು ವಸ್ತುಗಳಿವೆ. ಅದನ್ನು ನೀವು ಯಾವುದೋ ಕ್ಷಣದ ಜೋಶ್ನಲ್ಲಿ ಬಂದು ಖರೀದಿಯಂತೂ ಮಾಡಿದ್ರಿ, ಆದರೆ ಈಗ ಅದು ಮನೆಯ ಮೂಲೆಯಲ್ಲಿ ಬಿದ್ದು ಧೂಳು ತಿನ್ನುತ್ತಿದೆ. ನಿಮ್ಮ ಬೀರು ತೆಗೆದು ನೋಡಿ, ಈ ರೀತಿ ನಿಮ್ಮ ಎಷ್ಟೋ ಬಟ್ಟೆಗಳಿವೆ. ಅದನ್ನು ನೀವು ಖರೀದಿ ಮಾಡಿದ ನಂತರ ಕೇವಲ 3-4 ಸರಿ ಮಾತ್ರ ಹಾಕಿದ್ದೀರಿ. ಯಾವಾಗ ನಿಮಗೆ ಅನಿಸುತ್ತದೆಯೋ ನಾನು ಈ ಹೊಸ ವಸ್ತುವನ್ನು ಖರೀದಿ ಮಾಡಬೇಕು ಎಂದು, ಆಗ ನಿಮಗೆ ನೀವೇ ಒಂದು ಮಾತು ಹೇಳಿಕೊಳ್ಳಿ, ಇದನ್ನಂತೂ ನಾನು ಖಂಡಿತ ಖರೀದಿ ಮಾಡುತ್ತೇನೆ, ಆದರೆ 10 ದಿನ ಆದ ಮೇಲೆ ಬಂದು ತೆಗೆದುಕೊಳ್ಳುತ್ತೇನೆ ಎಂದು. 10 ದಿನಗಳ ನಂತರ ನೋಡಿ, ಆಗ ಆ ವಸ್ತುವನ್ನು ತೆಗೆದುಕೊಳ್ಳುವ ಬಗ್ಗೆ ನಿಮ್ಮ ಡಿಸಿಷನ್ ಏನಿರುತ್ತದೆಯೋ ಅದು ಖಂಡಿತ ಬದಲಾಗಿರಬಹುದು. ಬೇಡದೇ ಇರೋ ವಸ್ತುಗಳನ್ನು ಕೇವಲ ಆಕರ್ಷಣೆಗಾಗಿ ಖರೀದಿ ಮಾಡುವುದು ನಿಲ್ಲುತ್ತದೆ. ಅದಕ್ಕೆ ಯಾವುದೇ ವಸ್ತುವನ್ನು ತಕ್ಷಣವೇ ಇಮಿಡಿಯೇಟ್ಲಿ ಖರೀದಿ ಮಾಡಬೇಡಿ. ಸ್ವಲ್ಪ ಯೋಚಿಸಿ ನೋಡಿ. ನಿಮ್ಮ ರಕ್ತ ಬೆವರು ಸುರಿಸಿ ಕಷ್ಟಪಟ್ಟು ಸಂಪಾದಿಸಿರುವ ಹಣ ಅದು, ಅದನ್ನು ದಯವಿಟ್ಟು ಉಳಿಸಿ. ಎಷ್ಟು ಹಣ ಸಂಪಾದಿಸುತ್ತಿದ್ದೀರೋ ಅದರಲ್ಲಿ ಒಂದಷ್ಟನ್ನು ಉಳಿಸಿ, ಅದನ್ನು ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಿ ಮತ್ತು ಅಲ್ಲಿಂದ ಯಾವ ಹಣ ಲಾಭವಾಗಿ ಬರುತ್ತದೆಯೋ ಅದನ್ನು ಮತ್ತೆ ಮರುಹೂಡಿಕೆ ಅಂದರೆ ಇನ್ವೆಸ್ಟ್ ಮಾಡಿ. ಆ ಇನ್ವೆಸ್ಟ್ ಮಾಡಿದ ಹಣದಿಂದ ಬರುವ ಲಾಭದಿಂದ ನಂತರ ನಿಮ್ಮ ಜೀವನದ ಖರ್ಚನ್ನು ಮಾಡಿಕೊಳ್ಳಿ. ಇದೊಂದು ಅದ್ಭುತವಾದ ಮಾಸ್ಟರ್ ಫೈನಾನ್ಸಿಯಲ್ ಪ್ಲಾನ್. ಸಂಪಾದಿಸಿ, ಉಳಿಸಿ, ಇನ್ವೆಸ್ಟ್ ಮಾಡಿ ಮತ್ತು ಇನ್ವೆಸ್ಟ್ ಮಾಡಿದ ಲಾಭದಿಂದ ನಿಮ್ಮ ಖರ್ಚು ನಿಭಾಯಿಸಿ. ಈ ಸೂತ್ರವನ್ನು ಪಾಲಿಸಿದರೆ ನಿಮ್ಮ ಬಳಿ ಹಣ ಯಾವತ್ತೂ ಕಡಿಮೆಯಾಗುವುದಿಲ್ಲ, ಬದಲಾಗಿ ನಿಮ್ಮ ಬಳಿ ಹಣ ಸದಾ ಬೆಳೆಯುತ್ತಲೇ ಇರುತ್ತದೆ. ಇವತ್ತು ನಿಮ್ಮ ಬಳಿ ಎಷ್ಟೇ ಹಣ ಇರಲಿ, ಅದಕ್ಕೊಂದು ಬೆಲೆ ಇದೆ. ನೀವು ಕೇವಲ ಒಂದು ದಿನ ನಿಮ್ಮ ಬಳಿ ಬಿಡಿಕಾಸು ಇಲ್ಲದೆ, ಹಣ ಇಲ್ಲದೆ ಕಳೆದು ನೋಡಿ. ಹಣವಿಲ್ಲದ ದಿನ ಕಳೆದಾಗ ನಿಮಗೆ ಈ ಸತ್ಯದ ಅರಿವಾಗುತ್ತದೆ. ಇದನ್ನು ನೆನಪಿಡಿ, ನೀವು ಯಾವ ಬಟ್ಟೆ ಹಾಕಿದ್ದೀರೋ ಅದು ಆ ಹಣದಿಂದಲೇ ಬರುತ್ತದೆ. ಮನೆಯಲ್ಲಿ ಯಾವ ಬೆಳಕಿನ ಕರೆಂಟ್ ಬರುತ್ತಿದೆಯೋ ಅದು ಹಣದಿಂದಲೇ ಬರುತ್ತದೆ ಮತ್ತು ನೀವು ಹೊಟ್ಟೆ ತುಂಬಾ ಯಾವ ಊಟ ತಿಂಡಿ ಮಾಡುತ್ತಿದ್ದೀರೋ ಅದು ಕೂಡ ಆ ಹಣದಿಂದಲೇ ಬರುತ್ತದೆ. ಹಾಗಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಇದಾಗಿತ್ತು ಪ್ರತಿಯೊಬ್ಬನ ಜೀವನವನ್ನು ಅಡಿಪಾಯದಿಂದಲೇ ಬದಲಿಸಬಲ್ಲ 10 ಪವರ್ಫುಲ್ ಅಭ್ಯಾಸಗಳು. ನೀವೆಲ್ಲರೂ ರೆಡಿ ಇದ್ದೀರಾ? ಇಂದಿನಿಂದಲೇ ಈ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಫಾಲೋ ಮಾಡುವುದಕ್ಕೆ? ಏನಾದರೂ ನಿಮ್ಮ ಉತ್ತರ ಹೌದು ಎಂದಾದರೆ ನಾನು ಸಿದ್ಧನಿದ್ದೇನೆ ಎಂದು ಖಂಡಿತವಾಗಿಯೂ ನಮಗೆ ತಿಳಿಸಿ. ನಿಮ್ಮ ಈ ಯಶಸ್ಸಿನ ಪಯಣದಲ್ಲಿ ನಿಮ್ಮ ಪ್ರತಿಯೊಂದು ಸವಾಲುಗಳಲ್ಲೂ ನಾನು ಸದಾ ನಿಮ್ಮ ಜೊತೆಯಾಗಿರುತ್ತೇನೆ. ನಿಮಗೆ ಏನಾದರೂ ಪ್ರಶ್ನೆಗಳು, ತೊಂದರೆಗಳು ಇದ್ದರೆ ನೀವು ಮುಕ್ತವಾಗಿ ಕೇಳಬಹುದು. ನೀವು ನಮ್ಮೊಂದಿಗೆ ಪ್ರೀತಿಯಿಂದ ಕೈ ಜೋಡಿಸಬೇಕು ಎಂದರೆ ನಮ್ಮ ವಿಜಯಸ್ಫೂರ್ತಿ ವಾಹಿನಿಯನ್ನು ಬೆಂಬಲಿಸಿ. ನಿಮ್ಮ ಜೀವನದ ಪ್ರತಿ ಹೆಜ್ಜೆಯೂ ಯಶಸ್ಸಿನತ್ತ ಸಾಗಲಿ, ಪ್ರತಿ ಮುಂಜಾನೆಯೂ ಹೊಸ ಭರವಸೆಯನ್ನು ತರಲಿ. ಸದಾ ಹೊಸದನ್ನು ಕಲಿಯುತ್ತಿರಿ ಮತ್ತು ನಿಮ್ಮ ಗುರಿಯೆಡೆಗೆ ನಿರಂತರವಾಗಿ ಬೆಳೆಯುತ್ತಿರಿ. ಈ ಮಾತುಗಳು ನಿಮ್ಮ ಹೃದಯವನ್ನು ತಲುಪಿದೆ ಎಂದು ನಾನು ನಂಬಿದ್ದೇನೆ. ಸಿಗೋಣ ಮುಂದಿನ ಸ್ಫೂರ್ತಿದಾಯಕ ಪಯಣದಲ್ಲಿ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.